ತಿರುಪತಿ ಅವ್ರ ಅವ ಸೊಟ್ಟಗಾಲ್ ಶಾಂತಿ ರೀ ಅವನ್ನ ಜೈಲಿಂದ ಹೆಂಗಾರ ಮಾಡಿ ಬಿಡಿಸ್ಕೊಂಬರ್ರಿ ಅವಂಗ ಜಾಮೀನು ಕೊಡಿಸ್ರಿ ಜಾಮೀನು ಕೊಡಿಸಿ ಬಿಡಿಸ್ಕೊಂಬರ್ರಿ ಅವ ನೋಡ್ರಿ ಇಲ್ರಿ ರೊಕ್ಕ ಕೊಟ್ರ ನಾಳೆ ಎಲೆಕ್ಷನ್ದಾಗ ದೆವ್ ದುಡ್ದಂಗೆ ದುಡಿತಾನ್ರಿ ಅವ ಶಾಂತಿ ಅಂದ್ರೆ ಅವ ನೀಲವ್ ಇಲ್ಲ ರೀ ನೀಲವರ ಅಕ್ಕನ ಗಂಡ ಅದ ರೀ ಆ ಬ್ಯಾಂಕಿನಾಗ ಕೆಲಸ ಮಾಡ್ತಾನೆ ಅಲ್ಲ ನವೀನ ಹಾಂ ಅವನ ಹೆಂಡತಿ ಅಕ್ಕನ ಗಂಡ ಓ ಅವ ಹಾಂ 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 ಅದ ಏನ ಅವ್ನ ಹೆಂಡತಿನ ಜೈಲಿಗೆ ಹಾಕಿಸಿದ್ಲ ಅಂತೇಳಿ ಸುದ್ದಿ ಬಂತಪ್ಪ ಈಗ ಅವನು ಹೊರಗೆ ಕರ್ಕೊಂಬಂದ್ರೆ ನೋಡ್ರಿ ಇಲ್ಲಿ ಅವ ಮಾತ್ರ ಕೆಲಸ ಪಾಸ್ ಮಾಡುತ್ತಾನ ಈಗ ನಿಮ್ಮ ಬೀಗರನ್ನ ಕಂಡ್ರೆ ಅವ್ನು ಗೊಟ್ಟ ಆಗಿ ಬರಂಗಿಲ್ಲ ಯಾಕಂದ್ರೆ ಬದ್ಧ ವಿರುದ್ಧ ಈಗ ಊರಾನ್ ಮಂದಿ ಎಲ್ಲ ಒಪ್ಕೊಂಡ್ರಂದ್ರೆ ಒಂದೇಳೆ ನಿಮ್ಮ ಬೀಗರು ಇಲೆಕ್ಷನ್ ನಿಂತು ಬಿಟ್ರು ಅವಾಗ ನಮ್ಗೆ ಉಪಯೋಗಕ್ಕೆ ಬರ್ತಾನ್ರಿ ಅದಕ್ಕೆ ಹೆಂಗಾರ ಮಾಡಿ ನಿಮ್ಗೆ ರಾಜಕೀಯ ಮಂದಿ ಒಂದು ಸ್ವಲ್ಪ ಗೊತ್ತದಾರ ಅವ್ನು ಹೆಂಗಾರ ಮಾಡಿ ಬಿಡಿಸ್ಕೊಂಬರು ಕೆಲಸ ನಿಮ್ದು ನೋಡ್ರಿ ಈಟನ ನೀರು ಕುಡಿಯೋದ್ರೊಳಗೆ ಬಿಡಿಸ್ಕೊಂಬರ್ತೀವಿ ತಗೋ ನಮ್ಮ ಉಪಯೋಗಕ್ಕೆ ಬರ್ತಾನಂದ್ರೆ ಅವ್ನು ಬಿಡಿಸ್ಕೊಂಬರ್ಲಾರ್ದಿರ್ತೀವನ ಅಂದಂಗೆ ನಿಮ್ಮ ಹೆಣ್ಮಕ್ಳು ನಿಮ್ಮ ಬೀಗರ ಮನೆಗೆ ಹೊಂಟಿದ್ರು ನೋಡಿದೆ ನಾನು ಇಲ್ಲ ಅವರು ಗುಡಿಗೆ ಹೋಗ್ಯಾರ ಇಲ್ಲ ಇಲ್ಲ ನಾನು ನನ್ನ ಕಣ್ಣಾರೆ ನೋಡೀನಿ ಅವರು ಕೈಯಾಗಂಕರು ಇದು ಇತ್ತು ಹೂವಿನ ಪುಟ್ಟಿ ಇತ್ತು ಆದ್ರೆ ನಿಮ್ಮ ಬೀಗರ ಮನೆಗೆ ಹೋದ್ರು ಅವರು ಈ ತಿರುಪತಿ ಅದಕ್ಕೆ ಹೇಳುದು ಹೆಂಗಸೂರ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ಸದರ ಜಾಸ್ತಿ ಆಗಿತ್ಲಿ ನೋಡು ನಮಗೆ ಹೇಳಾರ್ದ ಗುಡಿಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ರಾಧರ ಮನೆಗೆ ಹೋಗ್ಯಾರ ನೋಡಿ ಇವರು ಇವತ್ತು ಮನೆ ಬರಲಿ ನಮಗೆ ಹೇಳಾರ್ದ ಏನು ವ್ಯವಹಾರ ನಡ್ಸಾಡಿ ಇವರು ರಾಧರ ಮನೆಗೆ ಹೋಗುವಂತ ಕೆಲಸ ಏನಿತ್ತು ಇವ್ರದ್ದು ಏನ ಹಿಂದೆ ಮುಂದೆ ಗೊತ್ತಿಲ್ಲಾರ್ದು ಎದಕ್ಕೆ ಮಾತಾಡೋದು ಮನೆಗೆ ಬರಲಿ ತಡಿ ವಿಚಾರಿಸೋನು ಏನು ಎತ್ತ ಅಂತ ವಿಚಾರಿಸೋನು ಅಂತ ನೀ ಸುಮ್ಮನೆ ನಾ ವಿಚಾರಿಸ್ತೀನಿ ಆತ ಆಯ್ತಾ ಅವನ್ನ ಬಿಡಿಸ್ಕೊಂಬರೋ ಜವಾಬ್ದಾರಿ ನಂದು ನೀವು ಮತ್ತೆ ಕೆಲಸ ಚಲೋ ಮಾಡ್ರಪ್ಪ ಅದು ಏನು ರೊಕ್ಕದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅದು ಎಲ್ಲ ನಾನು ಕೊಡ್ತೀನಂತ ನಿಮ್ಮ ವಿಚಾರ ನನಗೆ ಗೊತ್ತಿಲ್ಲನ ನೀವು ಕೈ ಸಡ್ಲಿ ಬಿಡ್ತೀರಿ ಅನ್ನೋ ಗೊತ್ತೈತಿ ಎಲ್ಲಿ ಹೋಗಿದ್ರಿ ನೀವು ರೀ ಅದು ಗುಡಿಗೆ ಹೋಗಿದ್ದೀವಿ ರೀ ಅದ ನೀವು ಇಲೆಕ್ಷನಿಗೆ ನಿಂದ್ರಾಕತ್ತಿರಲ್ಲ ಅದಕ್ಕೆ ಗುಡಿಯಾಗ ನಿಮ್ಮ ಹೆಸರಲ್ಲೇ ಪೂಜೆ ಮಾಡ್ಸಕ್ಕೆ ಕೊಟ್ಟಿದ್ದೀವಿ ರೀ ಅದಕ್ಕೆ ಗುಡಿಗೆ ಹೋಗಿದ್ದೀವಿ ರೀ ಸುಳ್ಳು ಹೇಳ್ತೀರಿ ನನ್ನ ಮುಂದೆ ನೋಡಿ ಇಲ್ಲೇ ಬಾಯನ್ ಹಲ್ಲ ಉದುರಿಸ್ತೀನಿ ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾ ಇಲ್ಲೇ ಮನ್ಯಾಗ ಗುಡಿಗೆ ಹೋಗ್ತೀವಿ ಅಂತೇಳಿ ಎಲ್ಲಿ ಹೋಗಿ ಬಂದ್ರಿ ನೀವು ಯಾಕ ಯಾರಪ್ಪಿನ ಮಾಡ್ಯಾರೋ ಈ ಟಕಳ್ಯಾ ಗುಡಿಗೆ ನಾವು ರಾಧವ್ರ ಮನೆಗೆ ಹೋಗಿದ್ದು ಗೊತ್ತಾಗೈತಿ ಮತ್ತೆ ಎಲ್ಲಿ ಹೋಗಿ ಬಂದ್ರಿ ನೀವು ಇನ್ನೆಲ್ಲಿ ಹೋಗನ್ರಿ ಅದೇ ರಾಧಾರ ಮನೆಗೆ ಹೋಗಿದ್ವಿ ಅವ್ರ ಮನೆಗೆ ಎದಕ್ಕೆ ಹೋಗಿದ್ರಿ ಅಲ್ಲಿ ಏನು ಕೆಲಸ ಇತ್ತು ನಿಮ್ದು ಅಲ್ಲ ಒಂದು ಮಾತು ನಮಗೆ ಹೇಳಾರ್ದೆ ಎದಕ್ಕೆ ಹೋದ್ರಿ ನೀವು ಅಂದ್ರೆ ನಾವು 3 ಮಂದಿ ಅಂದ್ರೆ ನೀವಿಬ್ರು ಅಂತಂಬ್ರು ಮತ್ತು ರಾಧನ ಹೆಸರಲ್ಲೇ ಪೂಜೆ ಮಾಡ್ಸಕ್ಕೆ ಕೊಟ್ಟಿದ್ವಿ ಅದಕ್ಕೆ ಆಕೆಗೂ ಪ್ರಸಾದ ಕೊಟ್ಟು ಬರೋನು ಅಂತೇಳಿ ಅಂದ್ರೆ ಗುಡಿಯಾಗ ಅವರು ಅರ್ಚನೆ ಮಾಡಿದ್ದು ಕುಂಕುಮ ಕೊಟ್ಟಿದ್ರು ಅದಕ್ಕೆ ಆಕೆಗೂ ಕೊಟ್ಟು ಬಂದ್ವಿ ಆಕೆ ಹೆಸರಲ್ಲಿ ಯಾಕೆ ಅರ್ಚನೆ ಮಾಡಿಸಿದ್ರಿ ಬಾವರ ನೀವೆಷ್ಟು ಮುಖ್ಯನೋ ಹಂಗೆ ನಮ್ಗೆ ರಾಧಾನು ಮುಖ್ಯ ರೀ ಈಗ ಅತ್ತಿಯರಿದ್ರಂದ್ರೆ ಒಬ್ರನ್ನ ಬಿಟ್ಟು ಒಬ್ರದ್ದು ಹೆಸರಲ್ಲೇ ದೇವ್ರ ಪೂಜೆ ಮಾಡಿಸ್ತಿದ್ರನ್ರಿ ಅರ್ಚನೆ ಮಾಡಿಸ್ತಿದ್ರನ್ರಿ ಮಾವದ ಅದಕ್ಕೆ ನಿಮ್ಮ 3 ಮಂದಿಗೆ ಒಳ್ಳೇದಾಗಲಿ ಅಂತೇಳಿ ನಿಮ್ಮ 3 ಮಂದಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೀವಿ ರೀ ಮ್ಯಾನ್ ನಂಬಿಕೆ ಇರ್ಲಿಕ್ಕಂದ್ರೆ ಬೇಕಂದ್ರೆ ಆ ಗುಡಿ ಪೂಜಾರನ್ನ ಹೋಗಿ ಕೇಳ್ರಿ ಬಾವರ ಏನ ಸುಮ್ಮನೆ ಒಣ ಟೆನ್ಷನ್ ಮಾಡ್ಕೊಂತೀಯಪ್ಪ ನೀನು ನಾ ಹೇಳಿದ್ನಿಲ್ಲ ಹಂಗೇನು ಇರಂಗಿಲ್ಲ ಅಂತೇಳಿ ನೋಡ ಮನ್ಯಾಗ ನಾವು ಸಾವಿರ ಮಾತಾಡಿರ್ತೀವಿ ಅದನ್ನೇನಾದ್ರು ಕದ್ದು ಕೇಳಿಸ್ಕೊಂಡು ಹೋಗಿ ಅವ್ರ ಮನೆಯವ್ರಿಗೆ ಏನಾರು ಹೇಳಿದ್ರಿ ಅಂದ್ರೆ ಏಕ ಮಾಡ್ದೋತು ಕೂಡ ಅಯ್ಯೋ ಅಂಥ ಕೆಲಸ ಎಲ್ಲ ಮಾಡಂಗಿಲ್ರಿ ಯಾರಾದರೂ ಗಂಡನ ಏಳಿಗೆನ ಸಹಿಸಲಾರ್ದ ಇರ್ತಾರನ್ರಿ ಅಲ್ರಿ ನೀವು ಬೆಳಿಲಿ ಹೆಸರು ಮಾಡಲಿ ಅಂತೇಳಿ ನಾವು ಅರ್ಚನೆ ಮಾಡ್ಸಕತ್ರ ನೀವು ನೋಡಿದ್ರೆ ನಮ್ಮ ಮ್ಯಾಗ ಸಂಶಯ ತಿಳ್ಕೊಳಕತ್ತೀರಲ್ರಿ ಏನ ಸುಮ್ಮನೆ ಇಲ್ಲದೊಂದು ಇದ್ದೊಂದು ತಲೆ ಹುಳ ಬಿಟ್ಕೊಂಡು ಹೇಳ ಏನು ಎಬ್ಸಿ ನೀನು ನಡಿಯೋ ಮಾರಿ ಇನ್ನೂ ಕೆಲಸ ಜಗ್ಗದ ನಡಿ ಅಂದಂಗ ಶಾಂತಿನೆಲ್ಲ ಬಿಡಿಸ್ಕೊಂಬರಕ್ಕೆ ಒಂದು ಸ್ವಲ್ಪ ಎಲ್ಲ ಇದನ್ನ ಮಾಡಿಬಿಡು ವ್ಯವಸ್ಥೆ ಮಾಡಿಬಿಡು ಆತ್ ಬಾ ಹೋಗು ಹೂವಾ ಇವು ಟಕಳೆ ರಾಜಿಗಳು ಹಗರಿಲ್ವಾ ಅಕ್ಕ ಯವ್ವ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತೇಳಿ ನಮ್ಮ ಹಿಂದೆ ಏನು ಸಿಯಾಡಿ ಬಿಟ್ಟಾರೆ ಏನಂತಿನ್ನ ಅವ್ರು ಏನೇ ತಿಪ್ಪಲಾಗ ಹಾಕಿದ್ರು ಇವನು ಮಾತ್ರ ಇವನಿಗೆಲ್ಲ ಕಂಕರು ಬಿಡಬಾರ್ದಲ್ಲಿ ಆತಿ ಪೂಜಾರಿನ ಹೋಗಿ ಕೇಳ್ತಾರಂತೇಳಿನ ನೀನು ಅಡ್ವಾನ್ಸ್ ಆಗಿ ಎಲ್ಲ ಇದನ್ನೆಲ್ಲ ಮಾಡಿಬಿಟ್ಟಿದ್ದೇನೆ ಪ್ಲ್ಯಾನ್ ಯವ್ವ ಇವ್ರ ಮನೆ ಬಂದಿಂದ ಇವ್ರು ಏಟದಾರ ಅಂತೇಳಿ ಎಲ್ಲ ಗೊತ್ತಾಗಿತ್ತು ನನಗೆ ಹಿಂಗಾಗಿ ಇವ್ರಕಿನ 3 ಹೆಜ್ಜೆ ಮುಂದೆ ಇಟ್ಟಿರ್ತೀನಿ ನಾನು
ಆದರೂ ನಿನ್ನಷ್ಟು ನನ್ನ ಕೈಲಿ ನಿಗಂಗಿಲ್ವ. ನಾ ಏನಿದ್ರು ಲೊಡ ಲೊಡ ಮಾತಾಡ್ಬಿಡ್ತೀನಿ. ಆದ್ರೆ ನಿನ್ನಂಗೆ ಆಗಂಗಿಲ್ಲ ಅಕ್ಕ. ಊರು ಮಂದಿ ಮುಂದೆ ಇವ್ರು ಸೋಲ್ಬೇಕು, ಅವಾಗ ಇವ್ರು ಸೊಕ್ಕು ಅಡಗ್ತತಿ. ಅವ ಯಾರು ಇರ್ಬೇಕು? ಸರಿ, ಫೋನ್ ಹಚ್ಚಿ ಹೇಳ್ತೀನಿ ಪಾರ್ವತಿ ಅವ್ರ ಮನೆಯವ್ರಿಗೆ. ಯಾಕೆ ಇನ್ಯಾರು ಇರ್ತಾರ? ಇವ್ರಂಗೆ ಕಂತ್ರಿ ಖಾಲಿ ಚೀಲ ಮಾಡೋರು ಇರ್ಬೇಕು ಅವರು. ಅಮ್ಮ, ನಾನು ಅಂಗಡಿಗೆ ಹೋಗ್ಬಿಡ್ತೀನಿ. ಇನ್ನು 4 ದಿನಕ್ಕೆ ಲಗ್ನ ಐತಿ. ಏನು ಹೊಕ್ಕಿ ಮನೆಯಾಗಿಡು. ಹೊಸ ಸ್ಟಾಕ್ ತರ್ಸೀನಿ. ಅವ್ನು ಮಾಡ್ಬೇಕಲ್ಲ, ಹೌದಿಲ್ಲ? ಏನು ಅಂದ್ರೆ ಏನೇ ಐತಿ, ನಾನು ಹೊರಗೆ ಬಿಸಿಲಿಗೆ ದುಡಿಯೋಕೆ ಹೋಗಂಗಿಲ್ಲ, ಏನಿಲ್ಲ. ಇಲ್ಲ ಅಮ್ಮ, ಹೋಗ್ತೀನಿ ನಾನು. ಊಟ ಕಟ್ಕೊಂಡಿಲ್ಲಲ್ವಿ ಅಮ್ಮ? ನೆನಪಾರಿರೇನ ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ಲನ? ನನ್ನ ತಲೆಗೆ ಏನಾಗೈತಿ ಬಿಡ ಸುಮಕ್ಕ. ತಲೆ ಈಗನ ಇದಾಗ್ಬಿಟ್ಟತಿ, ಯಾವುದೂ ನೆನಪು ಉಳಿಯವಲ್ದು. ಮುಂಜಾನೆ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ಎಲ್ಲ ಮಾಡಿ ನೋಡುಗ ಮತ್ತು ನೆನಪು ಹಾರಿಬಿಟ್ಟೀನಿ. ಮಧ್ಯಾಹ್ನ ಮ್ಯಾಗ ಬಂದು ಹೊಳ್ಳಿ ಹೋಗ್ಬಿಡವ. ಯಾಕಂದ್ರೆ ಒಂದು ಸ್ವಲ್ಪ ನಿನಗೆ ಬಂಗಾರದ ತೊಗೋಬೇಕಾ? ಏನು ಈಗ ಮಾಡಿಟ್ಟಿದ್ದ ತೊಗೊಂಡ್ಬಿಡೋಣಂತ. ಅಮ್ಮ, ನನಗೆ ಯಾಕೆ ಬಂಗಾರ? ನನಗೆ ಯಾಕಂತ ಕೇಳ್ತಿಯಲ್ಲವ? ಮನೆ ಹೆಣ್ಣು ಮಗಳನ್ನ ಹಂಗೆ ಕಳ್ಸೋಕ್ಕಾಗತ್ತಾನ? ಬರೀ ಕಿವಿಲೆ ಬರೀಗಳಿಲಿ ಒಂದು ಜೊತೆ ಕಿವಿಯನ್ನು, ಒಂದು ಕೊಳಾಗ ಒಂದು ನಕ್ಲೇಸರ ಬೇಡ? ಅಮ್ಮ ಬೇಡಮ್ಮ, ನನಗೆ ಅದೆಲ್ಲ ಬೇಡ. ಏನು ನಾಯಿನ ಈಗೇನು ಹೊಸ ಮದುವೆ ಆಗತ್ತೆ ನಾನು? ನನಗಿದು 2ನೇ ಮದ್ವೆ. ಹಿಂದಿಂದೆಲ್ಲ ತಲೆಗಿನ ತೆಗೆದು ಹೋಗೋದು. ನಂದು ಒಂದು ಮದುವೆ ಆಗಿತ್ತು ಅಂತ ಅವನ ಜೊತೆ ಅನ್ನೋದು ನೆನಪು ಹಾರಿಬಿಡು. ಇದು ನಿನಗೆ ಹೊಸ ಜೀವನ ಆಯಿತಾ? ಏನು ಹೊಸ ಮದುವೆ ಎಲ್ಲ ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ ನೋಡು. ಹೊಸ ಜೀವನಕ್ಕೆ ಕಾಲಿಡಕತ್ತಿ. ಈಗ ಏನು ಒಲ್ಲೆ ಅನ್ಬಾರ್ದು. ಈ ಅಮ್ಮ ಕೊಡಿಸ್ತಾಳೆ, ಸುಮ್ಮನೆ ಇರ್ಬೇಕು. ಆದ್ರೂ ಈಗ ತಾಯಿಗಳು ಮಕ್ಕಳು ಮಾತು ಕೇಳುವಂಗಾಗೈತೆ ನೋಡು. ಮಕ್ಕಳು ಒಟ್ಟ ತಾಯಿ ಮಾತು ಕೇಳಂಗಿಲ್ಲ. ಅಮ್ಮ ಹಂಗ್ಯಾಕಂತೀರಿ? ಅಮ್ಮ, ಆ ಹುಡುಗ ಪ್ರೀತಮ್ ಐತಲ್ರಿ, ಹೊಳಮಳ ಫೋನ್ ಹಚ್ತಾನ್ರಿ. ಮಮ್ಮಿ ಯಾವಾಗ ಬರ್ತೀರಿ ನೀವು, ಯಾವಾಗ ಬರ್ತೀರಿ ಅಂತೆ. ಪಾಪ ಆ ಹುಡುಗನ ನೋಡಿದ್ರೆ ಒಂಥರ ಅನಿಸತಿ ನೋಡುವ. ನೀನು ಆ ಹುಡುಗಗೆ ತಾಯಿಯಾಗಿ ಹೋಗ್ಬೇಕು. ನೋಡಿಲ್ಲ ಅವಂಗ ನೀನು ಮಲ್ತಾಯಿ ಅಂತ ಅನಿಸ್ಬಾರ್ದು. ಹಂಗತಿ ನೀನು ಆ ಹುಡುಗನ ನೋಡ್ಕೋಬೇಕು. ಆಯ್ತಮ್ಮ. ದೇವರು ಒಮ್ಮೆ ಕೊಟ್ಟು ನೋಡ್ತಾನೆ, ಒಮ್ಮೆ ಕಸ್ಕೊಂಡು ನೋಡ್ತಾನೆ ಅಂತಾರ, ಸುಳ್ಳಲ್ಲ. ನನ್ನ ಜೀವನದಾಗ ಒಮ್ಮೆ ಕಸ್ಕೊಂಡು ನೋಡಿದ, ಆದ್ರೆ ಈಗೆಲ್ಲ ಕೊಡಾಕತ್ತಾನ. ನೋಡು ಸುಮಕ್ಕ, ಒಳ್ಳೆತನ ಇತ್ತಂದ್ರೆ ಅದು ಯಾವಾಗಲೂ ನಮ್ಮನ್ನು ಕಾಯ್ತೈತಿ ಬೇ. ಮನುಷ್ಯಾಗ ಕಾಯೋದು ಇನ್ನೊಂದು ಏನಲ್ಲ ನಮ್ಮ ಒಳ್ಳೆತನ. ಆದ್ರೆ ಏನವ ನಮಗೆ ಕಷ್ಟ ಬಂದತಿ ಅಂಥೇಳಿ ನಾವು ತಪ್ಪು ದಾರಿ ಹಿಡಿಬಾರ್ದು ತಂಗಿ. ಯಾವಾಗಲೂ ಒಳ್ಳೆತನದಿಂದ ನಡ್ಕೊಂಡು ಹೋಗ್ಬೇಕು. ಒಂದಿಲ್ಲ ಒಂದಿನ ನಮ್ಗೆ ಆ ಒಳ್ಳೆತನನ ಕಾಪಾಡೋದು. ಹೌದಮ್ಮ, ನೀವು ಹೇಳೋದು ಕರೆ ಐತಿ. ರೆಡಿಮೇಡ್ ಜಂಪರ್ ತೊಗೊಂಡ್ಬಿಡು ತಂಗಿ. ಈಗ ಜಂಪರ್ ಯಾರು ಹೊಲ್ಕೊಡ್ತಾರೆ 4 ದಿನದಾಗ? ಅವು ಏನೋ ನಮ್ಮ ನೀಲಕ್ಕ ಅಂದ್ಲು, ರೆಡಿಮೇಡ್ ಜಂಪರ್ ಸಿಗ್ತಾವಂತಲ್ವಿ? ಹೌದಮ್ಮ. ಮಧ್ಯಾಹ್ನ ಬಂಗಾರ ತರಕ್ಕೆ ಹೋಗ್ತೀವಲ್ಲ, ಅವಾಗ ಅವು ರೆಡಿಮೇಡ್ ಜಂಪರ್ ತೊಗೊಂಡ್ಬಿಡುನಂತೆ. ಒಂದು ಗೋಲ್ಡನ್ ಕಲರ್ ತೊಗೊಂಡ್ಬಿಡುನು, ಎಲ್ಲ ಸೀರೆಗೆ ಆಗಿಬಿಡ್ತವ. ಆಯ್ತಮ್ಮ. ನೋಡುವ, ಅಪ್ಪಿ ತಪ್ಪಿ ಯಾರ ಮುಂದರ ಬಾಯಿ ಬಿಟ್ಟು ಹೊಂದಿಗಿಂದಿ ಯಾರ ಮುಂದೆ ಏನು ಮಿಸ್ಗಕ್ಕೆ ಹೋಗ್ಬೇಡ. ಮಂದಿ ಸುಮಾರು ಭಾಳ. 2 ಚಂದನ್ನು ಮಾತಾಡಿ ನಮ್ಮ ಬಾಯಲ್ಲೆಲ್ಲ ತಿಳ್ಕೊಂಡು ಮತ್ತೆ ನಮ್ಮ ಜೀವನದಾಗ ಆಟ ಆಡ್ತಾರ. ತಂಗಿ ಅದು ಗೊತ್ತಾಗೈತೆಮ್ಮ. ಯಾರಿಗೂ ಈ ವಿಚಾರ ಹೇಳಂಗಿಲ್ಲ ತಗೋರಿ. ಇನ್ನು ಯಾವಾಗ ಬರ್ತಾಳ ನಾವ? ಯವ್ವ ಬಂದ್ರೆ ಎಲ್ಲ ಬೇಷ್ ಆಕತಿ, ಎಲ್ಲ ನಾವ ಮಾಡ್ಬೇಕು. ಹೋಗಿ ಕುಂತು ಬಿಟ್ಟಾಳವ ಊರಾಗ. ಇಲ್ಲಿ ಲಗ್ನದ್ದು ಎಲ್ಲ ನಾನು ನೋಡ್ಕೋಬೇಕಾಗೈತಿ. ಇವತ್ತು ಫೋನ್ ಹಚ್ಚಿ ಅಂತೀನಿ ವೈನಿಗೆ, ಬಂದರ ಬರ್ತೀಯೋ ಏನೋ, ಒಮ್ಮಾಲಿ ಅಕ್ಕಿ ಕಾಳಿಗೆ ಬರ್ತೀಯೋ ಏನಿ ಅಂತೇಳಿ. ಒಬ್ಬಾಕಿಗೆ ಸಾಕಾಗ್ಬಿಟ್ಟತೆ ಸುಮಕ್ಕ ನನಗೆ. ಚಿಕನ್ ಲೆಗ್ ಪೀಸ್ ಮಾತ್ರ ಭಾರಿ ಅದು. ಇಷ್ಟ ಆಯ್ತಿಲ್ಲ ಲಕ್ಷ್ಮಿ ನಿಂಗೆ? ಭಾಳ ಇಷ್ಟ ಆಯ್ತು. ಮೊದ್ಲೇಕ ಅದು ಅಲ್ಲಿ ಇದು ಅಲ್ಲಿ ಅಂತಿದ್ದಿ, ಈಗ ನೋಡು ಹಂಗೆ ರೂಢ ಬೀಳು ಮಟ್ಟ ಎಲ್ಲ. ಈಗ ನೋಡು 90, ನಾ ಬ್ಯಾಡ ಅಂದ್ರೆ 90 ತೊಗೊಂಬಾ ಅಂತ ಹೇಳ್ತಿ. ಎಲ್ಲ ಕಲಿಸಿದ್ದು ನೀನು. ಮೊದ್ಲೇಕ ನಂಗೆ ಇದೆಲ್ಲ ರೂಢಿ ಇದ್ದಿದ್ದಿಲ್ಲ. ನಂಗೆ ಮನೆಯಾಗಿದ್ದಿದ್ದು ಬೇಸರಾಗೈತೆ. ಎಲ್ಲಾರ ಕರ್ಕೊಂಡು ಹೋಗಿ ನನ್ನ ಕಾಲೇಜ್ಗೆ ಹೋಗೋಕ್ಕೂ ಬಿಡವಲ್ಲಿ ನೀ ನನ್ನ. ಒಂದಿನ ಪ್ಲ್ಯಾನ್ ಮಾಡೋಣಂತ, ಹೋಗೋಣಂತ. ನೋಡು, ಮದುವೆಯಾಗಿ ಮಕ್ಕಳಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಇದೊಂಥರ ನಮಗೆ ಎಂಜಾಯ್ಮೆಂಟ್ ಸಿಕ್ಕೈತಿ, ಹೌದಿಲ್ಲ? ಮತ್ತು ಮುಂದೆ ಲಗ್ನ ಆಗೋದು ಐತಿ ಏನಂತಿ? ಹಳ್ಳಿ ಕಡೆ ಎಲ್ಲ ಲಗ್ನ ಆದ ಕೂಡಿನ ಮಕ್ಳು ಆಗ್ಬೇಕು. ಯಪ್ಪ, ಮಕ್ಕಳು ಜಂಜಟ ಯಾಕೆ ಬೇಕು? ಹೌದು. ನಮ್ಮ ಮನ್ಯಾಗ ನಮ್ಮ ಅಕ್ಕನ ಮಗ ಐತ್ಲ, ಯಪ್ಪ ಎಷ್ಟು ಕೆಲಸ ಗೊತ್ತಾ ಮಕ್ಕಳಿದ್ರೆ. ಅದಕ್ಕೆ ಲೈಫ್ನಾಗ ಎಂಜಾಯ್ನೂ ಮಾಡ್ಬೇಕು, ಮತ್ತು ಹಂಗೆ ದುಡ್ಡನ್ನು ಸಂಪಾದನೆ ಮಾಡ್ಬೇಕು. ಕೈಯಾಗ ರೊಕ್ಕ ಇದ್ವು ಅಂದ್ರೆ ರೊಕ್ಕ ಹೋಗೋದು ಬಿಟ್ಟು ನಾಳೆ ನಮ್ಮ ಮಕ್ಳು ಆದ್ರೂ ಒಂದು ಆಳು ಇಟ್ಕೊಂಡು ಮಾಡ್ಸಕ್ಕೆ ಬರ್ತೈತಿ. ಏನಂತಿ? ಹೌದು, ನೀ ಸಿಕ್ಕಿದ್ದು ನನ್ನ ಲಕ್ಕ ಬಿಡು.
ಅಲ್ಲ ನಿಮ್ಮಪ್ಪ ನೋಡಿದ್ರೆ ಡ್ರಿಂಕರ್ ಅಂತ ಹೇಳ್ತಿ ಮತ್ತು ಇಷ್ಟು ಸಿಟಿಯಾಗೆಲ್ಲ ಹಿಂಗೆ ಮನೆ ತೊಗೊಳಕ ಹೆಂಗೆ ಸಾಧ್ಯ ಆಯ್ತು ಅಲ್ಲ ನಿಂದು ಹೆಂಗಂತ ಯಾರ ಹತ್ರ ಹೇಳಂಗಿಲ್ಲ ಅಂದ್ರೆ ಹೇಳ್ತೀನಿ ನಿನ್ನ ಮುಂದೆ. ಅಯ್ಯೋ ನನ್ನ ಮೇಲೆ ನಂಬಿಕೆ ಇಲ್ಲ ಡಾರ್ಲಿಂಗ್ ನಿನಗೆ ನಂಬಿಕೆ ಇರ್ಲಿಕ್ಕಂದ್ರೆ ಹೇಳ್ಬಾಡ್ಬಿಡು. ಹಂಗೇನಿಲ್ಲ, ನಿನ್ನೆ ನಾನು ನಂಬ್ತೀನಿ. ಆದ್ರೂ ಸುಮ್ಮನೆ ಯಾರಿಗಾರ ಹೇಳಿದ್ರೆ ಮತ್ತು ಅವರು ಬಾಯಿ ಬಿಟ್ರೆ ಮುಂದೆಲ್ಲ ರಿಸ್ಕ್ ಆಗಬಾರ್ದಂತ, ಹೌದಿಲ್ಲ? ಮತ್ತು ಗೌರ್ಮೆಂಟ್ ಅವರು ಯಾಕೆ ಹ್ಯಾಂಡ್ ಓವರ್ ಮಾಡಿಲ್ಲ ನಮಗೆ, ಹಂಗೆ ಹಿಂಗೆ ಅವೆಲ್ಲ ಕೇಸ್ ಹಾಕೋ. ಅದಕ್ಕೆ ನಮ್ಮ ಮನ್ಯಾಗ ಅದು ನಿಧಿ ಸಿಕ್ಕಿಂದ ನಮ್ದು ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ನೋಡು. ಈ ಮನೆ ತೊಗೊಳಕಾಯ್ತು, ಇನ್ನೂ ಎಲ್ಲ ಚಂದಾಗ ಆಯ್ತು. ನನಗೊಂದು ಟೈಮ್ನಾಗ ಏನೂ ಇರಲಿಲ್ಲ ಗೊತ್ತನ. ಓ ಹೌದಾ, ಹಂಗಾದ್ರೆ ಇನ್ನೂ ಐತಿ. ಸ್ವಲ್ಪ ಜಮೀನು ಹಿಡಿದ್ರ ಹಂಗೆ ಇದೊಂದು ಮನೆ ತೊಗೊಂಡ್ರೆ ಆಮೇಲೆ ಒಂದು ಸ್ವಲ್ಪ ಹಂಗೆ ಆತಾಗ ಒಂದಿಟ್ಟು ಮನಿದು ಹಳೆ ಮನೆ ಇತ್ತ ನಮ್ದು, ಅದನ್ನು ಸ್ವಲ್ಪ ಚೇಂಜ್ ಮಾಡಿಸಿದ್ವಿ. ಇನ್ನೂ ಐತಿ, ಇನ್ನೂ 2 ತಲೆಮಾರು ಕುಂತ್ಕೊಂಡು ತಿನ್ಬೋದು. ಅದರ ಬೇರೆ ಗೋಲ್ಡ್ ರೇಟ್ ಸಿಕ್ಕಾಪಟ್ಟಿ ಐತೆ. ಆ, ಎಲ್ಲ ಐತಿ, ಚಂದಾಗ ಅದೀವಿ. ಆದರೆ ಇನ್ನೊಂದು ಏನ ಗೊತ್ತಾ, ಹೌದು ಇಷ್ಟೆಲ್ಲ ನಿನ್ನ ಒಬ್ಳಿಗೆನಾ ಮತ್ತು ನಿಮ್ಮ ಅಕ್ಕಗೂ ಪಾಲು ಕೊಡ್ಬೇಕಾ? ಮತ್ತು ಈ ಮನೆ ಯಾರಿಗೆ? ಈ ಮನೆ ಮಾತ್ರ ನನಗೆ, ಮತ್ತು ಊರನ ಮನೆ ಅಕ್ಕಗೆ, ಸ್ವಲ್ಪ ಜಮೀನು ಆಕಿಗೆ, ಸ್ವಲ್ಪ ಜಮೀನು ನನಗೆ. ಆಕಿಗೆಲ್ಲ ಗೋಲ್ಡ್ ಕೊಡ್ಬೇಡ ಅಂತೀನಿ ನಮ್ಮವ್ವ, ಆದರೂ ಕೇಳಂಗಿಲ್ಲ. ಒಂದು ಸ್ವಲ್ಪ ಕೊಡ್ತೀನಿ ಅಂತಂತಾಳ, ಹೋಗ್ಲಿ ಬಿಡ ಅಂತೆ. ನಾನು ಸುಮ್ಮನೆ ಅನ್ನೆ. ಆಕಿ ನಮ್ಮಕ್ಕ ಬಾಯಿ ಮತ್ತಿಗೆ ಬ್ಯಾಡ ಅಂತಾಳ, ಆದ್ರೆ ಒಳಗಡೆ ಎಲ್ಲ ಆಸೆ ಇರ್ತೈತಿ ಆಕಿಗೆ. ಓ ಇನ್ನೇನೋ ಅನ್ಕೊಂಡಿದ್ದೆ ನಾನು. ನಮ್ಮ ಮನೆಗೆ ಇಷ್ಟೊತ್ತಿನಾಗ ಯಾರು ಬಂದರು? ತಡಿ ನಾ ಹೋಗಿ ನೋಡಿ ಬರ್ತೀನಿ. ಬೇಡ ಬೇಡ, ನಾನೆಲ್ಲ ನೋಡ್ತೀನಿ, ಸುಮ್ಮನೆ ಇರು. ಮತ್ತೆ ನಮ್ಮ ಮನೆಗೆ ಯಾರು ಬಂದಿದ್ರ? ಹೌದಿಲ್ಲ? ನೀನೇ ಹೇಳಿನಂತ ಹೇಳಿ ಫೋನ್ ಮಾಡ್ಲಾರ್ದ ಬರಬೇಡ್ರಿ ಅಂತೇಳಿ ಅದು ಹೆಂಗೆ ಬರ್ತಾರ? ಅಯ್ಯೋ ನಮ್ಮಕ್ಕ ಒಂಥರ CID ಇದ್ದಂಗೆ ಆಕಿ. ಆಕಿಗೆ ಮೊದ್ಲೇಕ ನನ್ನ ಮ್ಯಾಲ ಸಂಶಯನ ಹೇಳೋಕ್ಕಾಗಂಗಿಲ್ಲ. ನಮ್ಮ ಅಕ್ಕನ ಗಂಡ ಅವನು ಭಾಳ ಬೆರಿಕೆತಾನ. ಮತ್ತು ಅವ ಬಂದಿದ್ರೆ ಅದಕ್ಕೆ ನೀ ಸುಮ್ಮನೆ ಇರು, ನೋಡ್ತೇನೆ. ನಮ್ಮ ಅಕ್ಕನ ಗಂಡ ಏನಾದರೂ ಬಂದಿದ್ರೆ ಚೀಮಾರಿ ಹಾಕಿ ಕಳಿಸ್ಬಿಡ್ತೀನಿ ಅವ್ನು. ಹ್ಞೂ ಬಲಿಕ ಬಕರ ಚೆನ್ನಾಗ ಆರಾಮಾಗಿ ತಿಂದುಂಡು ಈಕೆ ಕೂಡ ಮಜಾನೂ ಮಾಡ್ಬೋದು, ಎಂಜಾಯ್ಮೆಂಟ್ನೂ ಮಾಡ್ಬೋದು. ಹಂಗೆ ರೊಕ್ಕನ ಕಿತ್ಕೋಬೋದು ಈಕಿಯಿಂದ. ಅಯ್ಯೋ ಏನು ನಶೀಬ್ಲಿ ನಿಂದು. ಆಹಾ ನಶೀಬ್ ಅಂದ್ರೆ ನಿಂದು. ಅಯ್ಯೋ ಅವ್ವ ಈಗ ಯಾಕೆ ಬಂದ್ಲು? ಏನು ಮಾಡಲಿ ನಾ ಈಗ? ಸಂತು ಸಂತು, ಯಾಕೆ ಇಷ್ಟಕ್ಕೆ ಗಾಬರಿಗೆ? ಯಾರು ಬಂದಾರ? ಅಯ್ಯೋ ನಮ್ಮವ್ವ ಬಂದಾಳ. ಹೆಂಗೆ ಮಾಡೋದೀಗ? ಅಯ್ಯೋ ದೇವ್ರಿ, ನಿನ್ನ ಇಲ್ಲಿ ಏನಾದರೂ ನೋಡ್ಬಿಟ್ರೆ ಮುಗಿತು ನನ್ನ ಕತೆ. ನಮ್ಮವ್ವ ಕತ್ತಿಸಿ ಕೊಲೆನ ಮಾಡ್ತಾಳೆ ನನ್ನ. ಕೂಲ್ ಹೆದರಕ್ಕೆ ಹೋಗ್ಬೇಡ. ನಾನು ಬೆಡ್ರೂಮ್ನಾಗ ಇರ್ತೀನಿ. ಅಲ್ಲಿ ಕಾಟದ ಕೆಳಗೆ ಇವನ್ನೆಲ್ಲ ಇಟ್ಟಿರ್ತೀನಿ. ನಾನು ಅಲ್ಲಿ ಕಾಟದ ಕೆಳಗೆ ಇರ್ತೀನಂತೆ. ಅಂದ್ರೆ ಮ್ಯಾಗ ಬೆಡ್ಶೀಟ್ ಹೊಚ್ಬಿಟ್ರೆ ಏನೂ ಕಾಣಂಗಿಲ್ಲ. ನೀನು ಹೆಂಗಾರ ಮ್ಯಾನೇಜ್ ಮಾಡಿ ಲಗುನ ಕಳಿಸ್ಬಿಡವ್ರನ್ನ. ಸರಿ. ಅಪ್ಪ ನಂಗೆ ಹೆದರಿಗೆ ಬರಾಕತ್ತೈತಿ. ನೀ ಹೆದರಿದೆ ಅಂದ್ರೆ ಅವ್ರಿಗೆ ಸಂಶಯ ಬರ್ತೈತಿ. ಒಟ್ಟೆ ಹೆದರಕ್ಕೆ ಹೋಗ್ಬೇಡ. ನಾ ಅದೀನಿ ಆಯ್ತಾ? ಆದ್ರೆ ಅವ್ರನ್ನ ಹೆಂಗಾರ ಮಾಡಿ ಎಷ್ಟು ಚಂದನ ಮಾತಾಡಿ ನಂದು ಓದ್ಕೊಳೋದೈತೆ ಅಂತೇಳಿ ಸಾಗ ಹಾಕ್ಬಿಡು. ಯಾವ ಲಕ್ಷ್ಮವ್ವ ಕದ ತೆಗಿಬೇ. ಒಳಗೆ ಅದಾಳ ಇಲ್ಲಿ ಅವ? ಏನು ಗೊತ್ತಾಗಲ್ಲಲ್ಲಿ ಅವ. ಚಪ್ಪಲ್ ಬೇರೆ ಹೊರಗೆ ಅದಾವು. ಯಾರು ಗಂಡ್ಮಕ್ಳು ಚಪ್ಪಲ್ ಅದಾವಲ್ಲಿ ಅವ. ಒಳಗಿರ್ಬೇಕು. ಏನು ಮಕ್ಕೊಂಡತ್ತೇನು?